ಕಲಬುರಗಿಯಲ್ಲಿ ಸುವರ್ಣ ನಗರದ ಜೋಡಿ ಬಸವೇಶ್ವರ ದೇವಸ್ಥಾನ ಹಿಂದುಗಡೆ ಶ್ರೀ ಶನೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅಮೃತರಾವ್ ಮೂಲಕ ದತ್ತ ರಾಮಚಂದ್ರ ಕಾಸರ್, ಶನಿ ದೇವರಿಗೆ ಬಂದರೆ 7 ವಾರ ತಿರುಗಿದರೆ ಕಷ್ಟಗಳು ದೂರವಾಗುತ್ತವೆ, ಸಾಕಷ್ಟು ಭಕ್ತರು ಬಂದು ಇಲ್ಲಿ ಸೇವೆ ಸಲ್ಲಿಸುತ್ತಾರೆ ಎಂದು ನಂದಕಿಶೋರ್ ಚೌಹಾಣ್ ಸ್ವಾಮೀಜಿ ಅವರು ತಿಳಿಸಿದರು. ನಾನು ಶ್ರೀ ಸಿದ್ಧಿವಿನಾಯಕ ಶನೀಶ್ವರ ಮಂದಿರ ಮಹಾರಾಜ್ ಇದ್ದೀನಿ. ಇಲ್ಲಿ ಗುಲ್ಬರ್ಗಾದಾಗ ನಾವು ಪ್ರಥಮವಾಗಿ ಶನಿ ಮಹಾರಾಜ್ ದೇವಸ್ಥಾನವನ್ನು ಕಟ್ಟಿದ್ದೆವು. ಇದು 2022ರಲ್ಲಿ ಮಾರ್ಚ್ 22ರಲ್ಲಿ ಕಟ್ಟಿದ್ದೆವು. ಇಲ್ಲಿ ಭಾಳ ಜನರು ಬಂದು ಭಕ್ತರನ್ನು ಬಂದು ತಮ್ಮ ಸಮಸ್ಯೆಯನ್ನು ಹೇಳಿ ಪೂಜೆ ಮಾಡಿಸಿ, ನಾನು ಮತ್ತು ಅದ್ರಾಗ ಪತ್ರಿಕಾದಲ್ಲಿ ಏನು ದೋಷ ಇದ್ದದ್ರೆ ಆ ದೋಷವನ್ನು ನೋಡಿ ಪರಿಹಾರನೂ ಹೇಳ್ತೀನಿ. ಆಮೇಲೆ ಭಕ್ತರ ಬಳಿ ಭಾಳಷ್ಟು ಮಂದಿ ಇಲ್ಲಿ ಬಂದು ಪ್ರತಿ ವಾರ ದೀಪವನ್ನು ಹಚ್ಚಿ ಅಥವಾ ಅವರು ತಮ್ಮ ಏನು ಬೇಡಿಕೆ ಇದೆ ಬೇಡಿಕೆಯನ್ನು ಕೇಳ್ಕೊಂಡು ಅವ್ರದ್ದು ಬೇಡಿಕೆಯನ್ನು ಎಲ್ಲ ಪೂರ್ತಿ ಆಗಿದೆ ಅಂಥೇಳಿ ಮತ್ತು ಇನ್ನೂರು ಜನರನ್ನು ಹೇಳಿ ಪ್ರತಿಯೊಂದು ಶನಿವಾರ ಭಾಳಷ್ಟು ಮಂದಿಯನ್ನು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಷ್ಟವನ್ನು ನಮ್ಗೆ ಹೇಳಿ ಪತ್ರಿಕೆಯನ್ನು ತೋರಿಸಿ ಪರಿಹಾರವನ್ನು ಕೇಳ್ತಾ ಇರ್ತಾರೆ. ಅದರಲ್ಲಿ ನಾನು ಇಲ್ಲಿ ಆಗದ ಕಾರಣ ಎಲ್ಲರಿಗೂ ಗುರ್ತಾಗಬೇಕಂಥೇಳಿ ಈ ಶನಿ ಮಹಾರಾಜನ್ನು ನಿಮ್ಗೆ ಅಡ್ರೆಸ್ಸನ್ನು ಹೇಳ್ತೀನಿ. ಇದು ಶಾ ಬಜಾರ್ ಲಾಲ್ ಹನುಮಾನ್ ಗುಡಿಯಿಂದ ಸೀದಾ ಹಿಂದುಗಡೆ ಬಂದರೆ ಸುವರ್ಣ ನಗರ್ ಜೋಡ ಹನುಮಾನ್ ಇದೆ, ಅದರ ಬ್ಯಾಕ್ ಸೈಡ್ ಇದು ಶನಿ ಮಹಾತ್ಮ ಗುಡಿಯನ್ನು ಬರುತ್ತದೆ. ಇಲ್ಲಿ ಶನಿ ಮಹಾತ್ಮ ಗುಡಿಯನ್ನು ಎಲ್ಲರಿಗೆ ಸ್ವಲ್ಪ ಅವ್ರದ್ದು ಆಶೀರ್ವಾದ ಸಿಗಬೇಕು ಅಂಥೇಳಿ ನನ್ನ ಮನಸ್ಸಿನ ಇದರಲ್ಲಿಂದ ನಾನು ನಿಮ್ಮಲ್ಲಿ ಎಲ್ಲ ಹೇಳ್ಕೊಳತ್ತೀನಿ. ನಾನು ಕುಂಡ್ಲಿಯಲ್ಲಿ ದೋಷ, ಮಂಗಳ ದೋಷ ಅಲ್ಲಿ ಯಾವುದೇ ಏನು ದೋಷ ಆದರೆ ಆ ಕುಂಡ್ಲಿಯನ್ನು ಡೇಟ್ ಆಫ್ ಬರ್ತ್ ಮತ್ತು ಟೈಮಿಂಗ್ ಕೊಟ್ಟರೆ ಆ ಕುಂಡ್ಲಿ ನೋಡಿ ನಾನು ನಿಮ್ಮ ಏನು ಪರಿಹಾರ ಮಾಡಬೇಕಾ ಮತ್ತು ಏನು ಪೂಜೆ ಮಾಡಬೇಕಾ ಅಥವಾ ಏನು ದೋಷ ಇದೆ ಅದನ್ನು ನಿವಾರಣೆ ಮಾಡಿ ಮತ್ತು ಎಲ್ಲ ಕೆಲಸ ನಾನು ಹೋಮ ಹವನ ಮಾಡಿನೇ ಮಾಡುತ್ತೇನೆ. ಇಲ್ಲ ಎಷ್ಟು ವರ್ಷ ಐತಿ ಸ್ಥಾಪನೆ ಆಗಿ 4 ವರ್ಷ ಆಯ್ತು ಸರ್. ಇಲ್ಲಿಂದ ವಿಶೇಷತೆ ಏನು? ಇಲ್ಲಿಂದ ವಿಶೇಷತೆ ಅಂದರೆ ಅದೇ ಇಲ್ಲಿ ಶನಿ ಮಹಾರಾಜು ಅನುಗ್ರಹ ಸಿಗ್ತದೆ. ಇಲ್ಲಿ ಸ್ವಲ್ಪ ಯಾರನ್ನು ಬಂದು ಇದು ಮಾಡಿಕೊಂಡ್ರೆ ಅಂದರೆ ಒಂದು 7 ವಾರ ತಿರುಗಿದ್ರೆ ಅವ್ರದ್ದು ಕಷ್ಟವನ್ನು ನಿವಾರಣೆ ಆಗ್ತದೆ ಸರ್. ಯಾವ ವಾರ? ತಮ್ಮ ಹೆಸರು? ನಂದಕಿಶೋರ್ ಚೌಹಾಣ್ ಅಂತ ಸರ್. ಮಾನಿಂಗಪ್ಪ ಅಮೃತರಾವ್ ಮುಲಿಗೆ. ನಾನು ಶಾ ಬಜಾರ್ ನಿವಾಸಿಯಾಗಿದ್ದು, ಈ ಶಾ ಬಜಾರದಿಂದ ಸುವರ್ಣನಗರ ಹನುಮಂದಿರ ಗುಡಿ, ಜೋಡ ಹನುಮಂದಿರ ಗುಡಿ ಏನದಲ್ಲ ಅದರ ಹಿಂದಿನ ಸೈಡ ಶನಿ ಶಿಂಗೇಶ್ವರ ದೇವಸ್ಥಾನ ಬರ್ತದೆ. ಮತ್ತು ಈ ಕಡೆ ಮಹಾದೇವ ನಗರ ಅಂತ ಹೇಳ್ಕಂತ ನಡು ಮಧ್ಯದಲ್ಲಿ ಈ ಶನಿ ಶಿಂಗೇಶ್ವರ ದೇವಸ್ಥಾನವಿದೆ. ಬಹಳ ಉತ್ತಮವಾಗಿ ಇಲ್ಲಿ ಬಂದಂಥ ಸಾಕಷ್ಟು ಭಕ್ತಾದಿಗಳಿಗೆ ಬಹಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಇಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ನಾನು ಕಂಡುಕೊಂಡು ಹೇಳ್ತಾ ಇದ್ದೇನೆ. ಶನಿವಾರ ದಿವಸ ಸಾಕಷ್ಟು ಭಕ್ತರು ಇಲ್ಲಿ ಬಂದು ತಮ್ಮ ಸೇವಾ ಸಂಕಲ್ಪವನ್ನು ಅರ್ಪಿಸಿ ತಾವು ಆರೋಗ್ಯಕರವಾದ ಬೆಳವಣಿಗೆ ಇಲ್ಲಿ ಸಿಕ್ಕಿದೆ ಅಂತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಹೀಗಾಗಿ ನಾನು ಆಕಸ್ಮಿಕವಾಗಿ ಇಂದು ಸಹಜವಾಗಿ ಇಲ್ಲಿ ಭೇಟಿ ಕೊಟ್ಟಾಗ ಇಲ್ಲಿ ಸಾಕಷ್ಟು ಜನ ಹಿರಿಯರು ಎಲ್ಲ ಕೂತಿದ್ರು, ಅವರವರ ವಿಚಾರಗಳು ಹೇಳಕತ್ತಿದ್ರು. ಅದನ್ನು ಕಂಡು ನಾನು ಸಂತೋಷಪಟ್ಟೆ. ನಾನು ಶನಿ ಶಿಂಗೇಶ್ವರ ದರ್ಶನ ಪಡೆದುಕೊಂಡೆ, ಪುನೀತನಾದೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು, ಸಕಲ ಭಕ್ತಾದಿಗಳು, ಶನಿ ಶಿಂಗೇಶ್ವರ ಸಕಲ ಭಕ್ತಾದಿಗಳು ಈ ಗುಲ್ಬರ್ಗದಲ್ಲೇ ಶನಿ ಶಿಂಗೇಶ್ವರ ಸ್ಥಾಪನೆಯಾಗಿದೆ. ಅದು ಶಾ ಬಜಾರ್ ಲಾಲ್ ಹನುಮಾನ್ ಮಂದಿರ ಮುಂದುಗಡೆ ಸುವರ್ಣನಗರ ಹಿಂದಿನ ಬಾಜು ಅಂತಕ್ಕಂಥದ್ದನ್ನು ನಿಮಗೆ ಈಗಾಗಲೇ ಹೇಳಿದ್ದೇನೆ. ತಾವೆಲ್ಲರೂ ಬಂದು ಭೇಟಿ ಕೊಟ್ಟು ದರ್ಶನ ಪಡೆದು ಪುನೀತರಾಗಲೆಂದು ನಾನು ಅವರಿಗೆ ಆಶಿಸುತ್ತೇನೆ. ನನ್ನ ಹೆಸರು ಮಾನಿಂಗಪ್ಪ ಮುಲಿಗೆ. ಜೈ ಶನಿದೇವ್. ನನ್ನ ಹೆಸರು ದತ್ತ ರಾಮಚಂದ್ರ ಕಾಸರ್ ಅಂತ್ರಿ. ನನ್ನ ಜವಳಿ ಊರು. ಇಲ್ಲೊಂದು ಮನೆ ತೊಗೊಂಡಿನಿ 2017ರಲ್ಲಿ. ಮನೆ ತೊಗೊಂಡ್ಮೇಲೆ ಮನೆ ಮೇಲೆ ಒಂದು ಕೇಸ್ ಐತ್ರಿ. ಮಾರಿದವರೇ ಕೇಸ್ ಮಾಡಿದ್ರು. ನನಗೂ ಏನೂ ಗೊತ್ತಾಗಲಿಲ್ಲ. ಹುಚ್ಚನಾಗಿ ತಿರುಗಾಡ್ದಾಗತ್ತ ಶನಿ ಮಾರದ್ರಾಗಿ ನಾನು ಇಲ್ಲಿನೂ ಪರಿಚಯ ಇರಲಿಲ್ಲ. ನನಗೆ ಒಂದು ಸಲ ಯಾರು ಹೇಳೋದಿಲ್ಲ, ಸ್ವಲ್ಪ ಶನಿ ಮಾರದಲ್ಲಿ ಹೋಗಿ ಬರ್ರಿ ಅಂತೇಳಿ. ಅಲ್ಲಿ ಬಂದು ಮಾರಾಜ್ ಭೇಟಿ ಆದೇವ್ರು, ಯಾಕ್ರಿ ಅಂತ ಹಿಂಗೆ ಅಂತ ಹೇಳಿದ್ರು. ಆಯ್ತಪ್ಪ ಒಂದು ಸಲ ಮನೆಗೆ ಬರ್ತೀನಿ. ಮನೆಗೆ ಬಂದ್ರಿ. ಮನೆಗೆ ಬಂದು ನೋಡಿದ್ರು ಸ್ವಲ್ಪ ಮನೆಯಲ್ಲಿ ದೋಷ ಇತ್ತು, ವಾಸ್ತು ದೋಷ ಅಂತ ಹೇಳಿದ್ರು ಅವರು. ಸರಿ ಏನು ಮಾಡ್ಬೇಕಂದ್ರೆ ಇಲ್ಲ ಹಿಂಗೆ ಮಾಡ್ಬೇಕಂದ್ರೆ ಮಾಡಿದೆ. ಆ ಮನೆ ಅಂದ್ರೆ ನಾವು ವಾಸ್ತು ದೋಷ ಮಾಡೀನಿ. 50% ನಂದೆಲ್ಲ ಕ್ಲಿಯರ್ ಆಯ್ತು ರೀ ಶನಿ ಮಹಾರಾಜರ ಆಶೀರ್ವಾದದಿಂದ ರೀ. ಮುಂದೆ ಕೋರ್ಟ್ನಲ್ಲಿ ಕೇಸ್ ಇತ್ತು, ಅದನ್ನು ಹೋದ ವರ್ಷನೇ ರಿಜೆಕ್ಟ್ ಆಯಿತು. ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನಾವು ಮಾಡೋಕೆ. ಈಗ ನನಗೆ ಆಲ್ರೆಡಿ ಸಾಡಿಸ ಶನಿ ಅಂತ 2ನೇ ಚರಣ ಅಂತ ಹೇಳ್ತಾರೆ ರೀ. ಆದರೂ ಅವ್ನಿಗೆ ನಂಬಿದ ಮೇಲೆ ಶನಿ ಭಯ ನನಗೆ ಇಲ್ಲರಂಗೆ ಆಗ್ಯದ ರೀ. ಎಲ್ಲರೂ ಹೇಳ್ತಾರೆ ರೀ ಶನಿ ಭಯ ಅಂತೇಳಿ. ಶನಿ ಭಯ ಇಲ್ರಿ, ಶನಿ ಭಕ್ತಿ ಅದ ರೀ. ನಮ್ಮ ನಂಬ್ಕೊಂಡ ಮೇಲೆ ನಮ್ಮ ಜೀವನ ಅದ ರೀ.
ಯಾರಪ್ಪ ಅಂದರೆ ಶನಿದೇವ್ರಿಗೆ ಹೋಗ್ಬಾರ್ದು ಅಂತಾರೆ. ಇಲ್ಲಿ ನಾನು ಬರ್ತೀನಿ, ಇಲ್ಲಿ ನಂಗೆ ಟೈಮ್ ಸಿಕ್ಕಾಗ ಬರ್ತೀನಿ, ಒಂದು ದರ್ಶನ ಮಾಡ್ತೀನಿ, ಮಹಾರಾಜ ಭೇಟಿ ಆಗ್ತೀನಿ ರೀ, ನನ್ನ ಸಮಸ್ಯೆ ಹೇಳ್ತೀನಿ. ಆದಷ್ಟು ನನಗೆ 75% ಕ್ಲಿಯರ್ ಇದ್ದೀನಿ ರೀ. ನಮಸ್ಕಾರ.